ನಮ್ಮ ಜಿಲ್ಲೆಗೆ ಸಣ್ಣ ಜಿಲ್ಲೆಗೆ 2 ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥ ಸಂತೋಷ, ನಾವು ಸ್ವಾಗತಿಸ್ತೇವೆ. ಆದರೆ ನಾನು ಹಿಂದೆನೇ ಹೇಳಿದ್ದೆ, ಅವ್ರು ಟಾರ್ಗೆಟ್ ರೀಚ್ ಆಗಲಾದ ಸಂಪುಟ ವಿಸ್ತರಣೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಇವತ್ತಿಗೂ ಆ ಮಾತಿಗೆ ನಾನು ಬರ್ತಾ ಇದ್ದೇನೆ. ಬಹುಶಃ ಅವರು ಇವತ್ತಿಗೆ ಅವರು ಟಾರ್ಗೆಟ್ ರೀಚ್ ಆಗಿರ್ಬೇಕು, ಅದಕ್ಕಾಗಿದೆ ಏನು ದುಡ್ಡು ಪೇಮೆಂಟ್ ಮಾಡ್ತಾರೆ ಅಂತಕ್ಕಂತ ಹೇಳಿದ್ದೆ. ಅದು ನನಗನ್ಸಿದ್ ಬಿಟ್ಟು ಈ ಜಿಲ್ಲೆಯಲ್ಲಿ ಒಂದು ಪೇಮೆಂಟ್ ಕೋಟ, ಒಂದು ಜಿಲ್ಲೆ ಕೋಟ, ಯಾರಿಗಂತ ಅವ್ರಿಗೆ ಗೊತ್ತು, ನಾನು ಹೇಳಲ್ಲ ನಾನು. ಬಟ್ ಒಂದು ಪೇಮೆಂಟ್ ಕೋಟ, ಒಂದು ಜಿಲ್ಲೆ ಕೋಟ ಆಗಿರ್ತಕ್ಕಂಥ ಸತ್ಯ. ಈ ಕಡೆ ಬರಗಾಲದ ಪರಿಸ್ಥಿತಿಯಲ್ಲಿ ಜನ ಬಿದ್ದು ಒದ್ದಾಡ್ತಾ ಇದ್ದಾರೆ, ಮಳೆ ಇಲ್ಲ, ರೈತ ಬಹಳ ಸಂಕಟದಲ್ಲಿದ್ದಾನೆ, ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ಜನರಿಗಿಲ್ಲ, ದುಡಿಯೋದಕ್ಕೆ ಜೀರಾಮ್ಜಿಯನ್ನು ಇದು ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಎಲ್ಲವೂ ಸಮಸ್ಯೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇವಲ ಕಣ್ಣೊರೆಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇಲ್ಲಿವರೆಗೂ ಸಂಪುಟ ಇಲ್ಲ 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 ಅಂತಕ್ಕಂತ ಹೇಳ್ತೀವಿ, ಇವತ್ತು ಆಗ್ತಾ ಇದೆ. ಬಟ್ ಬರೀ 2 ಜಿಲ್ಲೆಗೆ ನಮ್ಗೆ ಸಚಿವ ಸ್ಥಾನ ಸಿಕ್ಕತಕ್ಕಂಥ ಬರೀ ಸಂತೋಷ ಅಲ್ಲ, ಮುಂದಿನ ವಾಹನಗಳಲ್ಲಿ ಬಹಳ ತ್ವರಿತಗತಿಯಲ್ಲಿ ಇಲ್ಲಿ ಕೆಲಸ ಕಾರ್ಯಗಳಾಗಬೇಕು. ಯಾವುದಂತ ಗೊತ್ತಿಲ್ಲ ನಿನಗೆ, ಬಟ್ ಒಂದೊಂದು ಪೇಮೆಂಟ್ ಒಂದು ಕೋಟ ಆಗಿದೆ. ಬಹುಶಃ ಇನ್ನೊಂದು ಸ್ವಲ್ಪ ಇಲ್ಲಿ ಶಾಸಕರು ಇನ್ನೊಂದು ಸ್ವಲ್ಪ ಏರ್ಸಿದ್ರೆ 3 ಆಗ್ಬಿಡ್ತಾನಂತ. ಈ ಕೋಟನು ಕ್ಲಿಯರ್ ಆಗ್ಬಿಡ್ತಿತ್ತು, ಅದು ಬಟ್ ರೇಟ್ನೇ ಜಂಪ್ ಆಗಿದ್ದಂಗಿಲ್ಲ ಇವ್ರು ನಂಗೆ ಅನ್ಸಿಬಿಟ್ಟು.